ಸತ್ಯ ಮತ್ತು ಅಸತ್ಯ ಎಂಬುದರ ಮಧ್ಯೆ ಒಂದು ಸಣ್ಣದಾದ ಲೈನ್ ಇದೆ. ಯಾವುದು ಆ ಕ್ಷಣದಲ್ಲಿ ನನಗೆ ಸತ್ಯವೆನಿಸುವುದೋ ಅದು ಇನ್ನೊಬ್ಬರಿಗೆ ಅಸತ್ಯದ ರೂಪದಲ್ಲೂ, ನೀವು ಹೇಳುತ್ತಿರುವ ಅಸತ್ಯವೇ ಇನ್ನೊಬ್ಬರಿಗೆ ಸತ್ಯದ ರೂಪದಲ್ಲೂ ಭಾವಿಸಬಹುದದು. ಅದು ನೋಡೋದು ಮತ್ತು ಕೇಳಿಸ್ಕೊಳ್ಳೋದು ಮತ್ತು ನಾನು ಯಾವುದರ ಪರವಾಗಿ ಇದ್ದೇನೆ ಎಂಬುದರ ಆಧಾರದ ಮೇಲೆ ಅದು ಸತ್ಯ ಮತ್ತು ಅಸತ್ಯ. ಫಾರ್ ಎಕ್ಸಾಂಪಲ್, ಇಲ್ಲಿ ಹೇಳಿದ್ರಲ್ಲಿ ಈಗ ಮಣಿಪುರ ಆಯಿತು, ಯಾಕೆ ಹೋಗಿಲ್ಲ, ಕರೆಕ್ಟು. ಈಗ ಅಗ್ನಿವೀರ್ ಅವ್ರಿಗೇನು ಸಿಕ್ಕಲ್ಲ, ಅಲ್ಲೊಂದು ಕೋಟಿ ಸಿಗ್ತಾ ಇದೆ, ಅದನ್ನ ಏನಂತ ಬಣ್ಣಿಸೋಣ, ಅಸತ್ಯನ ಸತ್ಯನ? ಈಗ ಎಷ್ಟು ನಿರೀಕ್ಷೆ ಮಾಡಿದ್ರಿ, ಆಗಲ್ಲ. ನಾನು ಅದನ್ನೇ ಹೇಳಿದ್ದೀಗ, ನೀಟ್ ಎಕ್ಸಾಮ್ ಎಲ್ಲವನಿಗೂ ಗೊತ್ತು, ಇಟ್ಸ್ ಅಂತ ಮರ್ಡರ್ ಇನ್ನೊಂದು ಇಲ್ಲ ಅಂತ ಪ್ರಶ್ನೆ ಪತ್ರಿಕೆ ಶೋರಿಕೆ. ಬಟ್ ನಾನು ನಿನ್ನೆ ಹೇಳ್ತಿದ್ದೆ, ಇವತ್ತು ಅಖಿಲೇಶ್ ಯಾದವ್ ಕೇಳ್ತೀವಿ ಗ್ಯಾರಂಟಿ ಕೊಡ್ತೀರಾ ಅಂತ. ಯಾವ ರಾಜ್ಯಗಳು ಗ್ಯಾರಂಟಿ ಕೊಡುತ್ತವೆ ಹೇಳಿ ನೋಡೋಣ. ಈ ಕರ್ನಾಟಕನೂ ಸೇರಿ ಹೇಳ್ತೀನಿ, ಕರ್ನಾಟಕದಲ್ಲಿ ನಡೆದಿದೆಯಲ್ಲ, ನಮಗೆ ಅನುಭವ ಇದೆಯಲ್ಲ ಅದೀಗ. ಯಾರು ಗ್ಯಾರಂಟಿ ಕೊಡೋಕ್ಕಾಗ್ತಾ ಇದೆ ನಿಮಗೆ? ಅದಕ್ಕೆ ಕೂತ್ಕೊಂಡು ಮಾತಾಡಿ ನೀವೆಲ್ಲ ಅನ್ನೋದು. ಅದನ್ನೇ ನೀವು ಮಾತಾಡಬೇಕಾಗಿರೋದು. ನಾನಿದ್ದಾಗ ನಡೆದ್ರೆ ಅದು ಲೀಕ್ ಅಲ್ಲ, ಇನ್ಯಾವನೋ ಇದ್ದಾಗ ನಡೆದ್ರೆ ಅದು ಲೀಕ್ ಅನ್ನೋ ಮನೋಸ್ಥಿತಿ, ಅದು ಸತ್ಯ ಅಸತ್ಯ ಎಗೈನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಹಾಗೆಯೇ ಹಿಂದೂ ಧರ್ಮವನ್ನ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರೋ ಆ ಪ್ರಕಾರವೇ ಅದು ಕಾಣುತ್ತೆ. ಹಿಂದೂ ಧರ್ಮವನ್ನು ದ್ವೇಷಿಸಬೇಕು ಎಂಬ ಮನೋಸ್ಥಿತಿಯಲ್ಲಿ ಮಾತನಾಡಿದ್ರೆ ಧರ್ಮದ ಎಲ್ಲ ಆಚಾರ ವಿಚಾರ ಪದ್ಧತಿ ಪರಂಪರೆಗಳು ನಂಬಿಕೆಗಳು ಎಲ್ಲವೂ ನಿಮಗೆ ವಿರುದ್ಧವಾಗಿ ಕಾಣುತ್ತೆ. ಹೇಳೋದು ಹೇಳಿ ಇಲ್ಲ ಅನ್ನಿಸ್ದಾಗ ಸರಿಯಾಗಿ ಕಾಣುತ್ತೆ. ಆ ಅರ್ಥದಲ್ಲಿ ಹೇಳಿಕೆ ಕೊಡ್ಲಿಲ್ಲ, ಅದನ್ನ ಸಾವಿರ ಸರಿ ಹೇಳ್ಬಿಡ್ಬೋದು. ನಾನು ಅರ್ಥದಲ್ಲಿ ಹೇಳಿಲ್ಲ, ಆ ಅರ್ಥದಲ್ಲಿ ಹೇಳಿಲ್ಲ ಅನ್ನೋದು ಹೇಳೋವಾಗ ಕಳ್ಳೆಕ ಬೀಜ ತಿಂತಿರಬಾರ್ದು ಯಾರುವೆ. ಹಿಂದೂ ಧರ್ಮವನ್ನ ಟೀಕಿಸುವುದನ್ನ ಶೋಕಿಯ ಭಾಗವಾಗಿ ಮಾಡಿಕೊಳ್ಳುವ ಚಾಳಿ ಇದೆ, ಅದೇ ಒಂದು ವರ್ಗ ಇದೆ. ಅದು ಸೆಕ್ಯುಲರ್ ಎಂಬ ಬಣ್ಣನೆಗೆ ಒಳಗಡೆನೂ ಸಿಗಾಕೊಳ್ಳುತ್ತದು. ದಟ್ಸ್ ರಾಂಗ್. ಅದು ಆಗಬಾರ್ದು. ಇದು ಯು ಆರ್ ದಟ್ ಬಿ ಸೇಮ್ ಟು ಎವ್ರಿಬಡಿ ಇನ್ ಎವ್ರಿ ಆಕ್ಷನ್. ಆಯ್ಕೊಂಡು ಚೆರ್ರಿ ಪಿಕ್ ಮಾಡ್ಕೊಂಡು ನಾನು ಮಾಡ್ತೀನಿ ಅನ್ನಕ್ಕೆ ಬರಲ್ಲ. ಹಂಗೆ ಕಡತದಿಂದ ತೆಗೆದ್ಮೇಲೆ ಒಂದ್ಸರಿ ಮತ್ತೆ ಕಡತದಿಂದ ತೆಗೆಯೋದೊಂದು ನಾನ್ ಸೆನ್ಸ್. ಅದು ಯಾಕೆ ತೆಗಿತೀರಿ? ಅದನ್ನ ಏನ್ ತೆಗೆದ್ರೆ ಏನ್ ಲಾಭ? ನಿಮ್ಮ ಪಾರ್ಲಿಮೆಂಟಿನ ದಾಖಲೆ ಎಲ್ಲಿ ಅದು ಇಲ್ಲ ಅಷ್ಟೇ ತಾನೆ. ಅರೆ ಸ್ಟೋರೇಜ್ ಅಲ್ಲಿ ಇವತ್ತು ಆ ಯೂಟ್ಯೂಬ್ ಇನ್ನೊಂದೋ ಮತ್ತೊಂದ್ರಲ್ಲೋ ಎಲ್ಲ ಹಾಕಿದ್ರು ಇನ್ನು 10 ವರ್ಷ ಆದ್ರೂ ಸಿಗತ್ತದು. ಯಾವ ಕಡತದಿಂದ ತೆಗೆಯೋದು ನೀವು? ಯಾವುದು ಅನಾದಿ ಕಾಲದಲ್ಲಿ ಬರೀ ಮಾಧ್ಯಮ ಅಂತಂದ್ರೆ ಪತ್ರಿಕೆಗಳಿದ್ದಂತಹ ಸಂದರ್ಭದಲ್ಲಿ ಕಡತದಿಂದ ತೆಗೆಯುವುದು ಅಂದರೆ ಮಾರನೇ ದಿನ ಬಂದ ವರದಿಗಾರ ಅದನ್ನ ಬರೀತಿರ್ಲಿಲ್ಲ. ಆಗ ಅದು ಕಡತದಿಂದ ತೆಗೆದಿದ್ದು. ಅಲ್ಲಿ ನಡೆದಿದ್ದೇನು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಥವಾ ಅದು ದೇಶಕ್ಕೆ ತಲುಪಲ್ಲ ಅಂತ. ಈಗ ಹಾಗಲ್ಲ, ನೇರವಾಗಿ ಲೈವ್ ಅಲ್ಲಿ ಟಿವಿ ಕೊಟ್ಟಿರ್ತೀರಿ, ಎಲ್ಲವನ್ನೂ ನೋಡಾಗಿರುತ್ತೆ ನೋಡೋರೆಲ್ಲ, ನೋಡಕ್ಕೆ ಇಂಟ್ರೆಸ್ಟ್ ಇದ್ದವರು. ಮತ್ತೆ ಈಗಂತೂ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಎಲ್ಲ ಕಡೆ. ಏನು ಕಡತದಿಂದ ತೆಗೆಯೋದು? ನೀವು ಕಿತ್ತು ಬಿಸಾಕಿ ಆ ಕಾನೂನನ್ನ ಕಡತದಿಂದ ತೆಗೆಯೋದು. ಒಂದು ವೇಳೆ ನಿಮಗಳ ಮೇಲೆ ನಂಬಿಕೆ ವಿಶ್ವಾಸ ಮರ್ಯಾದೆ ಮಾನ ಏನು ಇಲ್ಲ ಅನ್ಕೊಳ್ಳೋದೆ ಆದರೆ ನೀವು ನಮ್ಮ ನಂಬಕ್ಕಾಗಲ್ಲ, ಈ ಸದನದಲ್ಲಿರೋರ್ನ ನಮಗೆ ಮಾನ ಮರ್ಯಾದೆ ಇಲ್ಲ ಅಂತ ನೀವು ಇಡೀ ಸದನ ತೀರ್ಮಾನ ಮಾಡೋದಾದ್ರೆ ಒಂದಿನ ಬಿಟ್ಟು ಟಿವಿ ಕೊಡಿ, ಡೆಫರ್ಡ್ ಲೈವ್ ತರ. ಆಗ ಒಂದು ದಿನದ ಒಳಗಡೆ ಯಾವ್ಯಾವ್ದು ಬೇಕೋ ಅದನ್ನ ಕಿತ್ತಾಕ್ಬಿಟ್ಟು ಹಾಕೊಳ್ಳಿ, ಆಗ ಆಗತ್ ಬೇಕಾರೆ ಅವಾಗ ಆಗತ್ತೆ. ಇಲ್ಲದಿದ್ದರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿ ಈ ಕಡತದಿಂದ ತೆಗೆಯುವುದು ಎಂಬುದು ಒಂದು ಜೋಕ್. ಅದು ಸುಮ್ಮನೆ ನಿಮ್ಮ ತೆವಲ್ ತೀರಿಸ್ಕೊಳ್ಳಕ್ಕೆ ನಮ್ಮ ಕಡತದಿಂದ ತೆಗೆದಿದ್ದೀವಿ ಅಂತ ಏನು ಉಪಯೋಗ? ನಾನು ಕವರ್ ಮಾಡ್ತಿದ್ವಲ್ಲ ವಿಧಾನಸಭೆನ, ಅವಾಗ ಸ್ಪೀಕರ್ಗಳೇ ಹೇಳೋರು ಕಡತದಿಂದ ತೆಗೆದಿದ್ಯಪ್ಪ ಅಂತ. ಸಾಮಾನ್ಯವಾಗಿ ಕೆಲವು ಸ್ಪೀಕರ್ಗಳು ನಮ್ಮ ಕಡೆಗೆ ರೈಟ್ ಬಲಗಡೆಗೆ ತಿರ್ಕೊಂಡು ಎಡಗಡೆಗೆ ತಿರ್ಕೊಂಡೇ ಹೇಳೋರು ಪಾಪ. ಅಂದರೆ ನೀವು ಹಾಕಬೇಡಿ ಅದನ್ನು ಅಂತ. ಈಗ ಹಂಗಿದೆಯಾ ಪರಿಸ್ಥಿತಿ? ಏನು ಕಡತದಿಂದ ತೆಗೆಯೋದು ನೀವು? ಎಸ್